ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುದ್ದು ಸೊಸೆ ಸೀರಿಯಲಲ್ಲಿ ವಿದ್ಯಾ ಬಂದಿಯಾಳೆ. ನೆನ್ನೆನೇ ಬಂದಳು ವಿದ್ಯಾ ಹತ್ಕೊಂಡು ಪಡ್ಕೊತ. ಆಮೇಲೆ ಇಲ್ಲಿ ಮಗಳದಿರು ಸೊಸೆ ಮತ್ತು ಮಗಳು, ನನಗೆ ಇಷ್ಟೊಂದು ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ದಲ್ಲೇ ಅವ್ವ, ನನಗೆ ಇಷ್ಟೊಂದು ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅತ್ತೆ ಅಂತ ಏನು ಬಡ್ಕೊತಾರೆ ಹತ್ಕೊಂಡು. ಆಮೇಲೆ ಇವ್ರದ್ದೆಲ್ಲ ಆಗೋಗುತ್ತೆ. ಆಮೇಲೆ ಹಿಂಗೆ ಎಲ್ಲರೂ ಹತ್ಕೊಂಡು ಕರ್ಕೊಂಡು ಕೂತಿರ್ತಾರೆ. ಅಜ್ಜಿಗೆ ಕೂತು 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 ಸಾಕಾಗ್ಬಿಟ್ಟಿದೆ. ಅಲ್ಲಿ ಹೆಣ್ವಾಗಿ ಕೂರ್ಬೇಕಲ್ವ, ಎಷ್ಟೊತ್ತು ಕೂರಕ್ಕೆ ಸಾಧ್ಯ? ಕೈ ಕಾಲು ಆಡ್ಸೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಕೂತಂಗೆ ಕೂತ್ಕೋಬೇಕು. ಸಾಕಾಗ್ಬಿಟ್ಟಿದೆ ಆ ಅಜ್ಜಿಗೆ. ಆಮೇಲೆ ಅಜ್ಜಿ ಸತ್ತಿರಲ್ಲ, ಹಂಗಾಗಿ ಆಮೇಲೆ ಅವನಿಗೆ ಕ್ವಾಟ್ಲೆಗೆ ಕೈಯಲ್ಲಿ ಹಿಂಗೆ ಮಿಸ್ಕುತ್ತೆ. ಮಿಸ್ಕಿದಾಗ ಅವನು ಕಿವಿ ಹತ್ರ ಹೋದರೆ ಆಗ ಏನಾರು ಐಡಿಯಾಗಳು ಹೇಳ್ತಾ ಇರುತ್ತೆ. ಆವಾಗ ಶಿವರಾಮೇಗೌಡ ಅವರೆಲ್ಲ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ನೆಂಟರೆಲ್ಲ ಬಂದು ಹೂವಿನಾರ ಹಾಕಿ ಹಾಕಿ ಹೋಗ್ತಾ ಇರ್ತಾರೆ. ಆಮೇಲೆ ಹೂವಿನಾರ ತುಂಬ ಇರ್ತವೆ ಕತ್ತಲ್ಲಿ. ಕತ್ತು ನೋವುತ್ತೆ ಕಣೋ, ಹೂವಿನಾರ ತೆಗಿಯೋ ಅಂತ ಹೇಳುತ್ತೆ. ಹೂವಿನಾರ ತೆಗಿತಾನೆ. ಆಮೇಲೆ ವಿದ್ಯಾ ಅಳ್ತಾ ಕೂತಿರ್ತಾಳೆ. ಎಷ್ಟೊಂದು ಬುದ್ಧಿ ಹೇಳ್ತಿದ್ದೆ ಅಮ್ಮಮ್ಮ, ಯಾರು ಬುದ್ಧಿ ಹೇಳೋರು ನನಗೆ? ಪ್ರತಿಯೊಂದು ವಿಷಯದಲ್ಲೂ ಬುದ್ಧಿ ಹೇಳ್ತಿದ್ದಲ್ಲ ಅಮ್ಮಮ್ಮ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲರೂ ಹೆಂಗೆ ಅಂದರೆ ಹಿಂಗೆ ಹೇಳ್ತಾಯಿದ್ರಿ ಅತ್ತೆ, ಹಿಂಗೆ ಹೇಳ್ತಾಯಿದ್ರಿ ಅಮ್ಮ, ಹಿಂಗೆ ಹೇಳ್ತಾಯಿದ್ದೆ ಅಜ್ಜಿ ಅಂತ ಎಲ್ಲರೂ ಹೇಳ್ಕೊಂಡು ಅಳ್ತಾರೆ. ಲಾಸ್ಟಲ್ಲಿ ವಿದ್ಯೆನ ಎಲ್ಲ ನೆಂಟರು ಬಂದು ಹೂವಿನಾರ ಹಾಕಿ ಹಾಕಿ ಹೋಗ್ತಾ ಇರ್ತಾರೆ. ವಿದ್ಯೆನಪ್ಪ, ಅಮ್ಮ, ಆಮೇಲೆ ತಂಗಿ ಅವರು ಲಾಸ್ಟಲ್ಲಿ ಬರ್ತಾರೆ. ಬಂದಾಗ ಊರು ಜನ ಅಲ್ಲಿ ಅವರು ಆಟ ಇಳಿದ ತಕ್ಷಣವೇ ಊರು ಜನ ಅಲ್ಲಿ ಹೇಳ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ. ಇವನೇ ಅಪ್ಪೋ ಶಿವರಾಮೇಗೌಡರು ಬೀಗ, ಇವನೇ ಲಂಚ ತಗೊಂಡು ಸಿಕ್ಕಾಕೊಂಡು ಜೈಲಲ್ಲಿದ್ದವನು ಅಂತೆಲ್ಲ ಹೇಳ್ತಾರೆ. ಆವಾಗ ಅವನು ಅದೆಲ್ಲ ತಲೆಗೆ ತಗೊಳ್ಳಲ್ಲ. ಆಗಿದ್ದು ಉಂಟು ಹೋಗಿದ್ದು ಉಂಟು ಅಂದ್ಕೊಂಡು ಅವನ ಪಾಡಿಗೆ ಅವನು ಬರ್ತಾನೆ. ಬಂದರೆ ಇಲ್ಲಿ ಭದ್ರೇಗೌಡ ಹೊಡೆಯೋಕ್ಕೆ ಹೋಗ್ತಾನೆ. ಯಾರು ನಿನ್ನ ಬರೋ ಕೇಳಿದ್ದು? ಮಾವನ್ನೇ ಹೊಡೆಯೋಕ್ಕೆ ಹೋಗ್ತಾನೆ. ಯಾರು ನಿನ್ನ ಬರೋ ಕೇಳಿದ್ದು? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾಕೆ ಬಂದೆ ಇಲ್ಲಿ ಅಂತೇಳಿ. ಅಷ್ಟೊತ್ತಿಗೆ ಎಲ್ಲ ಶಿವರಾಮೇಗೌಡ, ಗೋವಿಂದ ಎಲ್ಲ ಎದ್ದು ಹೋಗ್ತಾರೆ. ಎಲ್ಲ ಎದ್ದು ಹೋಗಿ ಬಿಡಿಸ್ತಾರೆ. ಅಜ್ಜಿ ಈ ಕಡೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಎಲ್ಲನೂ ನೋಡ್ತಾ ಇರುತ್ತೆ, ಏನೇನು ನಡೀತಿದೆ ಅಂತ ಎಲ್ಲ ನೋಡ್ತಾ ಇರುತ್ತೆ. ನಾನು ಹಿಂದೆ ಇಷ್ಟೆಲ್ಲ ಕಿತಾಪತಿ ಮಾಡ್ತಾರೆ ಇವರೆಲ್ಲ, ಹೆಂಗಿದ್ದಾರೆ ನೋಡು ಅಂತ ಹೇಳ್ತಾ ಇರುತ್ತೆ. ಆಮೇಲೆ ನನಗೆ ಬಾಯಾರಿಕೆ ಆಗ್ತಿದೆ ಕಣೋ, ಜ್ಯೂಸ್ ಏನಾರ ಬೇಕು ಅಂತ ಹೇಳುತ್ತೆ. ಹೆಂಗೆ ಥರದ್ದು ಅಮ್ಮಮ್ಮ ಜ್ಯೂಸನ್ನು? ನೀನು ಒಳ್ಳೆ ಕಾಗೆ ಮುದುಕಿ, ಸುಮ್ಮನಿರಲ್ಲ ಅಂತ ಬೈತಾನೆ. ಆಮೇಲೆ ಕೂತಂಗೆ ಕೂತು ಸಾಕಾಗೋಗಿದೆ ಕಣೋ ನನಗೆ, ತರಗೋ ಅಂತ ಹೇಳುತ್ತೆ. ಆಮೇಲೆ ಹೆಂಗೆ ಕುಡ್ಸೋದು ಹೇಳು ಅಂತ, ಏನೋ ಅದು ನಂಗೆ ಗೊತ್ತಿಲ್ಲ, ಹೆಂಗೆ ಕುಡಿಸ್ತೀಯೋ ಒತ್ತಿ ತರಗು ಅಂತ ಹೇಳುತ್ತೆ. ಆಮೇಲೆ ನೆಂಟರು ಆ ಕಡೆಯಿಂದ ಹೂವಿನಾರ ಹಿಡ್ಕೊಬಂದು ಹಾಕ್ತಾಯಿರ್ತಾರೆ. ಹಾಡು ಹೇಳೋರು ಹಾಡು ಹೇಳ್ತಿರ್ತಾರೆ. ಆಮೇಲೆ ಗೊಂಬೆ ಕುಣಿಸೋರು, ಕೀಲ್ಗೊಂಬೆ ಕುಣಿಸೋರು ಕುಣಿಸ್ತಿರ್ತಾರೆ. ಎಲ್ಲ ಫಂಕ್ಷನ್ ಜೋರಾಗಿ ಇಟ್ಕೊಂಡಿರ್ತಾರೆ ಸಾವಿನ ಮನೆಯಲ್ಲಿ. ಜೋರು ಫಂಕ್ಷನ್ ಇಟ್ಕೊಂಡು ಹಬ್ಬದ ಥರ ಮಾಡ್ತಾಯಿರ್ತಾರೆ. ಏನು ಸಾವಿನ ಮನೆ ಅನ್ಸೋದೇ ಇಲ್ಲ, ಹಬ್ಬದ ಥರ ವಾತಾವರಣ ಆ ಥರ ಮಾಡ್ಕೊಂಡಿರ್ತಾರೆ. ಈಗ ವಿದ್ಯೆನಪ್ಪ ಮತ್ತು ವಿದ್ಯೆನಮ್ಮ, ವಿದ್ಯೆನ ತಂಗಿ ಎಂಟ್ರಿ ಆಗ್ತಾರೆ. ಇವ್ರು ಎಂಟ್ರಿ ಆದಾಗ ಅವ್ರು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ, ಮಾನ ಮರ್ಯಾದೆ ಇಲ್ದಲೇ ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಏಸಿಗೆ ಏನೂ ಇಲ್ವಾ ಅಂತ ಎಲ್ಲ ಜಗಳಕ್ಕೆ ಬೀಳ್ತಾರೆ. ಈಶ್ವರಿ ಮತ್ತು ಸಾವಿತ್ರಿ, ಭದ್ರ ಎಲ್ಲವ. ಮೋಹನ ಬೇಡ, ಏನು ಜಗಳಾಡಬೇಡಿ ಅಂತಾಳೆ. ಆಮೇಲೆ ಶಿವರಾಮೇಗೌಡ ಏನು ಮಾತಾಡಬೇಡಿ, ಅವ್ರು ಬಂದಿರೋದು ಸಾವಿಗೆ, ಫಂಕ್ಷನ್ನಿಗಲ್ಲ, ಏನಕ್ಕೆ ಜಗಳಾಡಬೇಕು, ಅವ್ರ ಪಾಡಿಗೆ ಅವ್ರು ಬಂದು ಹೋಗ್ತಾರೆ, ಸುಮ್ಮನಿದ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಸುಮ್ಮನಾಗ್ತಾರೆ. ಊರವರು ಮುಖಂಡರು ಎಲ್ಲ ನೋಡ್ತಾ ಇರ್ತಾರೆ. ಅವರು ಎಲ್ಲ ಸುಮ್ಮನಾಗ್ತಾರೆ. ಎಲ್ಲರೂ ಅಯ್ಯೋ ಪಾಪ, ಒಳ್ಳೆ ಮುದುಕಿ, ಒಳ್ಳೆ ಬುದ್ಧಿ ಗಿದ್ದಿ ಹೇಳ್ಕೊಂಡು ಹೋಗೋದು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಕೊಂಡು, ಶಿವರಾಮೇಗೌಡನು ನಮ್ಮವ್ವ ಆ ಥರ ಬುದ್ಧಿ ಹೇಳೋದು, ನಮ್ಮವ್ವ ಈ ಥರ ಬುದ್ಧಿ ಹೇಳೋದು ಅಂತ ಎಲ್ಲ ಹೇಳ್ಕೊಂಡು ಒಟ್ಟಿಲಿ ಯಾರಿಗೂ ಗಲಾಟೆ ಆಗ್ದಂಗೆ ಮಾಡ್ದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು. ನಮ್ಮವ್ವ ಇವತ್ತು ನೋಡಿದರೆ ನಾನು ಇನ್ಯಾರನ್ನಾಗೆ ಹೇಳೋದು, ಯಾರು ಕೇಳೋದು ಅಂತ ಅವನುಗಳು ಆಡ್ತಾ ಇರ್ತಾನೆ. ಆಮೇಲೆ ಅಜ್ಜಿ ಕೂತಿರುತ್ತೆ.
ಆಮೇಲೆ ಜ್ಯೂಸ್ ಕುಡಿಬೇಕು ಅನ್ನುತ್ತಾ ಅಷ್ಟೊತ್ತಿಗೆ ಇವನು ವಿದ್ಯನ ಅಪ್ಪ ಅಮ್ಮ ಎಂಟ್ರಿ ಆಗ್ತಾರೆ ಈಗ ಒಳಗಡೆಗೆ. ಎಂಟ್ರಿ ಆದ ತಕ್ಷಣವೇ ಎಲ್ಲ ಈ ಕಡೆ ಎದ್ದು ಬಿಡ್ತಾರಲ್ಲ ಗಲಾಟೆ ಮಾಡೋಕ್ಕೆ. ಆವಾಗ ಅವನು ಜೋಬಲ್ಲಿ ಕ್ವಾಟ್ಲೆ ಜ್ಯೂಸ್ ಇಟ್ಕೊಂಡಿರ್ತಾನೆ, ಪೈಪು ಜ್ಯೂಸು. ತಕ್ಷಣವೇ ಇದೇ ಸಮಯ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅಜ್ಜಿ ಬಾಯಿಗೆ ಪೈಪ್ ಕೊಟ್ಬಿಟ್ಟು ಜ್ಯೂಸಿನ ಮುಚ್ಚುಳ ತೆಗೆದು ಅದರೊಳಗೆ ಪೈಪ್ ಹಾಕಿ ಕೊಟ್ಬಿಡ್ತಾನೆ. ಅಜ್ಜಿ ಕುಡ್ಕೊಳ್ಳುತ್ತೆ. ಅಪ್ಪ ನೆಮ್ಮದಿ ಆಯಿತು, ಸಾಕಾಗಿತ್ತು ಬಾಯಾರಿಕೆ ಆಗಿ, ಎಷ್ಟೊತ್ತಿಗೆ ಕುಡಿತೀನೋ ಅನ್ನಿಸ್ತಿತ್ತು. ಕೊಟ್ಟಿಯಲ್ಲೋ ಕ್ವಾಟ್ಲೆ, ಒಳ್ಳೇದಾಯ್ತು ಕಣೋ ಅಂತ ಹೇಳುತ್ತೆ. ಆಮೇಲೆ ಜೋರು ಜಗಳಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಜಗಳಾಡುವಾಗ ಅಜ್ಜಿ ಕರೆದು ಬೆಳ್ಳಲ್ಲಿ ಮಿಸ್ಕುತ್ತೆ. ಆಮೇಲೆ ಅವನು ಏನಜ್ಜಿ ಏನು ಅಮ್ಮಮ್ಮ ಅಂತ ಹೋಗ್ತಾನೆ. ಆವಾಗ ಅಲ್ಲ ಕಣೋ, ನೀನು ಹೋಗಿ ಹೇಳೋಕ್ಕಾಗಲ್ವೇನೋ, ಅಲ್ಲಿ ಅಷ್ಟು ಗಲಾಟೆ ಮಾಡ್ತಿದ್ದಾರಲ್ಲ, ಹೋಗಿ ಏನಾರ ಒಂದು ಹೇಳಿ ಅವ್ರನ್ನ ಸಮಾಧಾನ ಮಾಡೋಗೋ ಅಂತ ಹೇಳುತ್ತೆ. ಆಗ ಹೌದಾ ಹೇಳ್ತೀನಿ ತಾಳು ಅಂತ ಬರ್ತಾನೆ. ಬಂದು ನೀವು ಮನುಷ್ಯರಲ್ಲ, ನೀವು ಈಗ ಏನು ಸಾವಿನ ಮನೆಯಲ್ಲ ಜಗಳಾಡ್ತಾರೆ, ಯಾರ್ಯಾರೋ ಫಂಕ್ಷನಿಗೆ ಬಂದರೆ ಏನು ಜಗಳಾಡ್ತಾರಲ್ಲ ಹಂಗೆ ಜಗಳಾಡ್ತಾ ಇದ್ದೀರಲ್ಲ, ನಿಮಗೇನು ಮಾನ ಮರ್ಯಾದೆ ಇಲ್ವಾ, ಹಂಗಿಲ್ವಾ ಹಿಂಗಿಲ್ವಾ ಅಂತೇಳಿ ಜೋರು ಮಾಡಿಬಿಡ್ತಾನೆ. ಜೋರು ಮಾಡಿ ಆಗೆಲ್ಲರನ್ನು ಬಾಯಿ ಮುಚ್ಚಿಸ್ಬಿಡ್ತಾನೆ. ಅವ್ರು ಬಂದಿರೋದು ಸಾವಿನ ಮನೆಗೆ, ಅವರು ಎಲ್ಲರಿಗೂ ಸಾವಿನ ಮನೆಗೆ ಬರೋಕ್ಕೆ ಅಧಿಕಾರ ಐತೆ. ಅವ್ರು ಬಂದು ಅವ್ರ ಪಾಡಿಗೆ ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅದನ್ನು ಮಾಡಬೇಡಿ ಅನ್ನೋಕ್ಕೆ ನೀವು ಯಾರು, ಹಂಗೆ ಹಿಂಗೆ ಅಂತೆಲ್ಲ ಬೈತಾನೆ. ಆವಾಗ ಎಲ್ಲ ಸುಮ್ಮನಾಗ್ತಾರೆ. ವಿದ್ಯೆನೂ ಸುಮ್ಮನಿರಲ್ಲ, ವಿದ್ಯೆನೂ ಸರಿ ಬೈದಾಕ್ತಾಳೆ ಅಷ್ಟು. ನಮ್ಮಪ್ಪ ಬಂದಿರೋದಕ್ಕೆ ಹಂಗಾಡ್ತಿದ್ದೀರಲ್ಲ, ನಮ್ಮಪ್ಪ ಒಬ್ಬರೇನ ತಪ್ಪು ಮಾಡಿರೋದು, ಈ ಮನೇಲಿ ಇನ್ಯಾರೂ ತಪ್ಪು ಮಾಡಿಲ್ವಾ? ಎಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ತಪ್ಪು ಮಾಡವ್ರೆ, ನಮ್ಮಪ್ಪ ಮಾಡಿದ್ದು ಒಂದು ಸಣ್ಣ ತಪ್ಪಿಗೆ ಇಷ್ಟೊಂದು ಶಿಕ್ಷೆನಾ ಅಂತೆಲ್ಲ ಬೈತಾಳೆ. ಆಗ ಇಲ್ಲಿ ಅಜ್ಜಿ ಪೈಪಲ್ಲಿ ಜ್ಯೂಸ್ ಕುಡಿತಾ ಇದೆ. ಇವಾಗ ಎಲ್ಲ ಆ ಕಡೆ ತಿರ್ಕೊಬಿಟ್ಟಿದ್ದಾರೆ. ವಿದ್ಯೆ ಮಾತಾಡ್ತಾ ಇದ್ದಾಳಲ್ಲ, ಆ ಕಡೆ ತಿರ್ಕೊಬಿಟ್ಟವ್ರೆ. ಈಗ ಅಜ್ಜಿ ಇಲ್ಲಿ ಜ್ಯೂಸ್ ಕುಡಿತಾ ಇದೆ. ಈ ಜ್ಯೂಸು ಅವರು ಮಾತಾಡೋದಕ್ಕೆ ಹೊತ್ತಿಗೆ ಜ್ಯೂಸ್ ಕುಡ್ಕೊಬಿಡುತ್ತಿದ್ದು. ಆಮೇಲೆ ವಿದ್ಯೆ ಹೇಳ್ತಾಳೆ, ಎಲ್ಲರೂ ತಪ್ಪು ಮಾಡಿನೇ, ದೊಡ್ಡ ದೊಡ್ಡ ತಪ್ಪು ಮಾಡವ್ರೆ, ಅವರೆಲ್ಲ ಇಲ್ಲೇ ಇದ್ದಾರೆ, ನಾನೇ ಒಂದು ಲೀಸ್ಟ್ ಬರೆದು ಬಿಡ್ತೀನಿ ಎಲ್ಲನೂ, ಎಷ್ಟು ತಪ್ಪು ಮಾಡೋರು ಅಂತ ಮಾವ ಹಿಂಗೆ ಕೊಡ್ತೀನಿ ಲೀಸ್ಟ್ ಬರೆದು ಅಂತ ಹೇಳ್ತಾಳೆ. ಆವಾಗೆಲ್ಲ ಬಾಯಿ ಮುಚ್ಕೋತಾರೆ. 3 ಅಡಿ ಎಷ್ಟು ಜೋರು ಮಾಡ್ತಾಳೆ ನೋಡು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೋತಾರೆ. ಆವಾಗ ಅವ್ರ ಅಪ್ಪಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಅವರಪ್ಪ ಸಮಾಧಾನ ಆಗುತ್ತೆ. ಕ್ವಾಟ್ಲೆ ಬಂದು ಆಮೇಲೆ ಬೈದ ಮೇಲೆ ಆಮೇಲೆ ಸುಮ್ಮನಾಗ್ತಾರೆ. ಶಿವರಾಮೇಗೌಡ ಅವ್ರು ಬಂದಿರೋ ಸಾವು ನೋಡ್ಕೊಂಡು ಹೋಗ್ತಾರೆ. ಏನಕ್ಕೆ ಮಾತಾಡಬೇಕು ಈ ಟೈಮಲ್ಲಿ, ಸುಮ್ಮನೆ ಹೋಗೋ ಭದ್ರ ಅಂತ ಹೇಳಿ ಬೈತಾನೆ. ಆಮೇಲೆ ಯಾರು ಮಾತಾಡೋಕ್ಕೆ ಕೂಡೋದು ಅಂತ ಹೇಳ್ತಾರೆ, ಯಾರು ಮಾತಾಡಲ್ಲ, ಅವ್ರ ಪಾಡಿಗೆ ಅವರು ಪೂಜೆ ಮಾಡಿಕೊಂಡು ಹೂವಿನಾರ ಹಾಕಿ ಪೂಜೆ ಮಾಡಿ ಕೂತ್ಕೊತಾರೆ. ಆಮೇಲೆ ಇವಳು ಮೋನ ರತ್ನಿ ನೋಡೇ ನಮ್ಮತ್ತೆ ಹಿಂಗೆ ಆಗೋಯ್ತಲ್ಲೇ ಅಂತ ಹೇಳಿ ಹತ್ರ, ಹೌದು ಕಣಕ್ಕ, ಈ ಥರ ಹೋಗ್ಬಿಡ್ತಲ್ಲ ಅಮ್ಮಮ್ಮ, ಒಬ್ಬರಿಗೂ ಬುದ್ಧಿ ಹೇಳೋದು ಹಿಂಗಾಗಬಾರ್ದಾಗಿತ್ತು ಅಂತ ಅವಳು ಹೇಳ್ತಾಳೆ. ಹಂಗೆ ಅಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈಗೇನು ಮಾಡೋದು, ಮತ್ತೆ ಕೈ ಮಿಸ್ಕುತ್ತೆ. ಅಲ್ಲ ಕಡೋ, ನಾನು ಲೆಟ್ರ್ ಬರೆದಿಟ್ಟಿದ್ದನ್ನು ಹೆಂಗಾದರೂ ಮಾಡಿ ಅವ್ರು ಓದಂಗೆ ಮಾಡೋ ಅಂತ ಹೇಳುತ್ತೆ. ಆಮೇಲೆ ಹೆಂಗಮ್ಮಮ್ಮ ಮಾಡೋದು ಅಂತಾನೆ. ಹೆಂಗಮ್ಮಮ್ಮ ಮಾಡೋದು ಅಂದರೆ ಅದು ಹೆಂಗೆ ಮಾಡ್ತೀಯೋ ನನಗೇನು ಗೊತ್ತು, ಏನಾರ ಒಂದು ಮಾಡೋಗು ಫಸ್ಟ್ ಬೇಗ ಅಂತ ಹೇಳುತ್ತೆ. ಆಮೇಲೆ ಹೋಗ್ಬಿಟ್ಟು ಆ ಲೆಟ್ರನ್ನ ತಂದು ಏನೋ ಅಜ್ಜಿ ಅಮ್ಮಮ್ಮ ಲೆಟ್ರ್ ಬರ್ತೈತೆ ಅಂತ ತಂದು ಕೊಡ್ತಾನೆ. ಅದನ್ನು ಓದಿ ಅಂತ ಹೇಳ್ತಾನೆ. ಗೋವಿಂದ ಓದ್ತಾ ಇರ್ತಾನೆ. ಆ ಲೆಟ್ರಲ್ಲಿ ವಿದ್ಯಾ ಭದ್ರ ಒಂದಾಗಬೇಕು, ಚೆನ್ನಾಗಿ ಬದುಕಿ ಬಾಳಬೇಕು, ಜಗಳ ಆಡಬಾರ್ದು ಅಂತೆಲ್ಲ ಬರೆದಿರುತ್ತೆ ಅಮ್ಮಮ್ಮ. ಅದನ್ನು ಓದ್ಬಿಟ್ಟು ವಿದ್ಯಕ್ಕೆ ಬಿಟ್ಟಂಗೆ ನೋಡ್ತಾಳೆ. ಭದ್ರನೂ ಹಂಗೆ ನೋಡ್ತಾ ಇರ್ತಾನೆ. ವಿಧಿ ಇಲ್ಲ, ಇಬ್ಬರೂ ಆಣೆ ಪ್ರಮಾಣ ಮಾಡಲೇಬೇಕಾಗುತ್ತೆ. ಆಮೇಲೆ ಆಣೆ ಪ್ರಮಾಣ ಮಾಡಿದ ಮೇಲೇ ಅಜ್ಜಿ ಮೇಲೆ ಕೇಳೋದು, ಅಲ್ಲಿವರೆಗೆ ಹೇಳಲ್ಲ ಅಜ್ಜಿ. ಇದೇ ಥರ ಇದು ಮಾಡ್ತಾಯಿರುತ್ತೆ. ಆಮೇಲೆ ಎಲ್ಲರೂ ಪೂಜೆ ಗೀಜೆ ಮಾಡಿಕೊಂಡು ಕೂತಿರ್ತಾರೆ. ಆಮೇಲೆ ಅದೇ ಪತ್ರ ಒಂದು ಓದೋದಿದೆ. ಆ ಪತ್ರ ಓದಿದ ತಕ್ಷಣವೇ ಎಲ್ಲರಿಗೂ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ಆವಾಗ ಅವರು ಏನು ಮಾಡೋಕ್ಕಾಗಲ್ಲ, ಆವಾಗ ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಂಡು ಇಬ್ಬರೂ ಒಟ್ಟಿಗೆ ಜೀವನ ಮಾಡಬೇಕಾಗುತ್ತೆ. ಮತ್ತು ಅವರು ಔಟ್ ಹೌಸಲ್ಲಿರೋ ತಪ್ಪುತ್ತೆ, ಮನೆಗೆ ಬರಬೇಕಾಗುತ್ತೆ. ಅವಳು ಹೇಳ್ತಾಳೆ ವಿದ್ಯಾ, ನನಗಿನ್ನೂ ಡಿವೋರ್ಸ್ ಆಗಿಲ್ಲ, ನನ್ನ ಇದೇ ಮನೆ ಸೊಸೆ, ಇನ್ನೂ ಈ ಹಟ್ಟಿ ಸೊಸೆನೇ ನಾನು, ನನ್ನನ್ನೇನು ಮಾಡೋಕ್ಕಾಗಲ್ಲ, ನೀವು ಏನಕ್ಕೆ ನೀವು ಸುಮ್ಮನೆ ಮಾತಾಡ್ತೀರಾ, ಸುಮ್ಮನೆ ಇರಿ ಅಂತೇಳಿ. ಹಾಕಿಲ್ವ ಡಿವೋರ್ಸಿಗೆ, ಸಿಕ್ಕೇ ಸಿಕ್ಕುತ್ತೆ ಅಂತ ಈಶ್ವರಿ ಮತ್ತು ಸಾವಿತ್ರಿ ಹೇಳ್ತಾರೆ.
ಅದಕ್ಕೆ ಸಿಕ್ಕುತ್ತೆ ಅಂತ ಗೊತ್ತು, ಆದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾಳೆ. ಅದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.